ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿ ಮಾತನಾಡಿದರು. ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ತುಮಕೂರಿನಲ್ಲಿ ಮಾಡುವ ಮೂಲಕ ಇತಿಹಾಸ ಬರೆದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೆಯುವುದಕ್ಕೆ ಇದೊಂದು ಬುನಾದಿಯಾಗಿದೆ ಎಂದು ತಿಳಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸುಮಾರು 400ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಆಗಮಿಸಿ ಕ್ರೀಡೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗರೂರು, ಉಪಾಧ್ಯಕ್ಷರು, ಖಜಾಂಚಿಗಳು, ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಸೇರಿದಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮತ್ತು ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು, ರಾಜ್ಯದ ಎಲ್ಲಾ ಕ್ರೀಡಾಪಟುಗಳು, ಜಿಲ್ಲಾಧಿಕಾರಿ ಶುಭಕಲ್ಯಾಣ್, ಸಿಇಒ ಪ್ರಭು, ಎಸ್ಪಿ ಅಶೋಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಜ್ಯದಿಂದ ಬಿದರ್ನಿಂದ ಹಿಡಿದು ಮಡಿಕೇರಿ, ಚಿಕ್ಕಮಗಳೂರು, ಹಾಸನ, ಮಂಗಳೂರು, ಉಡುಪಿ, ಚಾಮರಾಜನಗರ, ಮೈಸೂರು ಈ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಆಮೇಲೆ ಧಾರವಾಡ, ಈ ಕಡೆ ಮುಂಬೈ, ಕರ್ನಾಟಕ, ಬೆಳಗಾವಿಯಿಂದ ಹಿಡಿದು ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ತುಮಕೂರಿಗೆ ಸ್ವಾಗತವನ್ನು ಮಾಡ್ತೇವೆ. ದೇವಿ ಎಲೆಕ್ಟ್ರೋ ವರ್ಲ್ಡ್ ಗುಬ್ಬಿ. ನಮ್ಮಲ್ಲಿ ಎಲ್ಲಾ ತರಹದ ಫ್ರಿಡ್ಜ್ಗಳು, ಎಲ್ಇಡಿ ಟಿವಿಗಳು, ಎಲ್ಲಾ ಕಂಪನಿಯ ವಿಶೇಷ ಮೊಬೈಲ್ಗಳು, ಎಲ್ಲಾ ಕಂಪನಿಯ ವಾಷಿಂಗ್ ಮಿಷಿನ್ಗಳು, ಕುಕ್ಕರ್ಗಳು, ಮಿಕ್ಸಿಗಳು, ಪ್ರೀಮಿಯಂ ಸೋಫಾ ಸೆಟ್ಗಳು, ವಾಟರ್ ಫಿಲ್ಟರ್, ಮಂಚಗಳು, ಗ್ಯಾಸ್ ಸ್ಟವ್ ಸೇರಿದಂತೆ ಮನೆಗೆ ಬೇಕಾದ ಎಲ್ಲ ಗೃಹ ಉಪಯೋಗಿ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ. ನಮ್ಮಲ್ಲಿ ವಿಶೇಷವಾಗಿ ₹1 EMI ಕಟ್ಟಿ ನಿಮ್ಮ ಮನೆಗೆ ಬೇಕಾದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ. 0% ಇಂಟ್ರೆಸ್ಟ್, ಅಪ್ ಟು 80% ಡಿಸ್ಕೌಂಟ್, ಅಪ್ ಟು 30% ಎಕ್ಸ್ಚೇಂಜ್ ಆಫರ್, 36 months EMI, ಅಪ್ ಟು 26,000 ಕ್ಯಾಶ್ ಬ್ಯಾಕ್. ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವಕ್ಕೆ ವಿಶೇಷ ಆಫರ್ಗಳು ನಮ್ಮಲ್ಲಿ ಲಭ್ಯವಿದೆ. ದೇವಿ ಎಲೆಕ್ಟ್ರೋ ವರ್ಲ್ಡ್, ಅಭಿನಂದನ್ ಹಾಸ್ಪಿಟಲ್ ಮುಂಭಾಗ, NH 206 ರಸ್ತೆ, ಗುಬ್ಬಿ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ವೀರಣ್ಣನಗುಡಿ ಇತಿಹಾಸ ಪ್ರಸಿದ್ಧ ಶ್ರೀ ವೀರಭದ್ರ ಸ್ವಾಮಿಯ ಲಕ್ಷ ದೀಪೋತ್ಸವ ಮತ್ತು ಬೆಳ್ಳಿ ಪಲ್ಲಕ್ಕಿ ಉತ್ಸವಕ್ಕೆ ಸೋಮವಾರ ಸಂಜೆ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಮಾಜಿ ಶಾಸಕ ಮಸಾಲಾ ಜಯರಾಮ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ದೀಪೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಸಾಲಾ ಜಯರಾಮ್ ಅವರು, ಸುಮಾರು 800 ವರ್ಷಗಳ ಇತಿಹಾಸ ಪ್ರಸಿದ್ಧ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ತಿಕ ಮಾಸದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಲಕ್ಷ ದೀಪೋತ್ಸವವನ್ನ ನಡೆಸುತ್ತಾ ಬಂದಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಸುರೇಶ್ ಗೌಡ, ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು, ದೇವಸ್ಥಾನ ಸಮಿತಿ ಅಧ್ಯಕ್ಷ ವಿ ಪುಟ್ಟಸ್ವಾಮಿ, ಕಾರ್ಯದರ್ಶಿ ಶಿವರುದ್ರಯ್ಯ, ಸಿಪಿಐ ಗೋಪಿನಾಥ್, ಪಿಎಸ್ಐ ಶಿವಕುಮಾರ್, ನಾಗರಾಜು ಸೇರಿದಂತೆ ಮುಖಂಡರು ಲಕ್ಷ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಅತಿರುದ್ರ ಹೋಮ ಮತ್ತು ರುದ್ರಾಭಿಷೇಕ ಮತ್ತು ಷೋಡೋಪಚಾರ ಪೂಜೆಗಳಿಂದ ನೆರವೇರಿದೆ. ಇದು ಬಹಳ ಪುಣ್ಯವಾದ ಕ್ಷೇತ್ರ. ಪ್ರಸನ್ನ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ ಇರತಕ್ಕಂಥ ಕ್ಷೇತ್ರ ಇದು. ಗಂಗಾಧರೇಶ್ವರ ಇದ್ದಾರೆ, ಗಣಪತಿ ಇದ್ದಾರೆ, ನವಗ್ರಹಗಳಿದ್ದಾರೆ, ಎಲ್ಲ ಸಕಲ ದೇವತೆಗಳಿಗೂ ಇವತ್ತು ಕಾರ್ತಿಕ ಸಂಹಾರದ ಪ್ರಯುಕ್ತ ಷೋಡಶೋಪಚಾರ ಪೂಜೆಗಳು ನೆರವೇರಿದೆ. ಅನಾದಿ ಕಾಲದಲ್ಲೂ ಚೋಳರ ಕಾಲದಲ್ಲೂ ನಮ್ಮ ಶ್ರೀ ವೀರಭದ್ರ ಸ್ವಾಮಿ ವೀರಗುಡ್ಡೆ ರೇವೂರಿ ಮತ್ತು ಸಕಲ ಭಕ್ತಾದಿಗಳ ತಂದಿಂದ ನಮ್ಮ ತಂದೆಯವರು ದಿವಂಗತ ವೀರನಗೌಡರ ಕಾಲದಿಂದ ಇದು ನಮ್ಮ ಜೀರ್ಣೋದ್ಧಾರ ಮಾಡಿದ್ವಿ. ಮತ್ತು ಊರಿನ ಸಹಕಾರ, ಭಕ್ತಾದಿಗಳ ಸಹಕಾರ ಮತ್ತು ದಿನೇ ದಿನೇ ನಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜೊತೆ ದೇವರ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಶ್ರೀ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವನ ಇವತ್ತು ನಾವೆಲ್ಲ ಊರಿನ ಗ್ರಾಮಸ್ಥರು, ಎಲ್ಲ ಮುಖಂಡರು ಮತ್ತು ಏನಿರ್ತಕ್ಕಂಥ ದೇವಸ್ಥಾನ ಟ್ರಸ್ಟಿಗಳು ಎಲ್ಲ ಸಮೇತವಾಗಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ಸುಮಾರು 800 ವರ್ಷ ಇತಿಹಾಸ ಇರತಕ್ಕಂಥ ನಮ್ಮ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಹಿತ ಈ ಲಕ್ಷಾಂತರ ಜನ ಸೇರಿ ಇವತ್ತು ಲಕ್ಷ ದೀಪವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಆ ಸ್ವಾಮಿ ವೀರಭದ್ರ ಸ್ವಾಮಿ ಎಲ್ಲ ಈ ತಾಲೂಕಿನ, ಈ ರಾಜ್ಯದ ಜನತೆಗೆ ಸಕಲ ಈಶ್ವರ ಸಂಪತ್ತು ಕೊಟ್ಟು ಕಾಪಾಡಿದ್ದನ್ನು ನಾನು ಭಗವಂತನ ಬೇಡ್ಕೊಳ್ತೀನಿ.
ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಯ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ಸುವರ್ಣಾವಕಾಶ. 35 ದಿನಗಳ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗಳು ನುರಿತ ವೃತ್ತಿಪರ ತರಬೇತುದಾರರಿಂದ ತರಬೇತಿ ಆರಂಭವಾಗಿದೆ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ನೈಲಾಟ್, 15 ತರಹದ ಮೇಕಪ್ಗಳು, 15 ತರಹದ ಹೇರ್ ಸ್ಟೈಲ್, 15ಕ್ಕೂ ಹೆಚ್ಚು ಸ್ಯಾರಿ ಡ್ರೈಪಿಂಗ್ಗಳು ಸೇರಿದಂತೆ ಹಲವು ರೀತಿಯ ತರಬೇತಿಗಳು ಡಿಸೆಂಬರ್ 1ರಿಂದ ಆರಂಭವಾಗುತ್ತಿವೆ. 25,000 ರೂಪಾಯಿಗಳಿಗೆ 35 ದಿನಗಳ ಕಾಲ ವಿಶೇಷ ತರಬೇತಿ ಲಭ್ಯವಿದ್ದು ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಸ್ಥಳ ಕೋಟ್ ಹತ್ತಿರ ಮಿತ್ರ ಟವರ್, MG ರಸ್ತೆ, ಗುಬ್ಬಿ.